ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಒಂದು ಎಲೆಕ್ಷನ್ ನಡೀತು, ಬೈ ಎಲೆಕ್ಷನ್ನು. ತಿಂಗಳಾನ್ಗಟ್ಲೆ ಆಯಿತು, ಒಂದು ತಿಂಗಳೇ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ, ಹೆಚ್ಚು ಕಡಿಮೆ. ತಿಂಗಳಾದ್ರೂ ಮಳೆ ಹೋದ್ರೂ ಮಳೆ ನೀರು ನಿಲ್ಲಲ್ಲ, ಮಳೆ ಹನಿ ಮರದನ ಹನಿ ನಿಲ್ಲಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿದೆ ಇದು ಕತೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನ ಉಲೇಮಗಳು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಅದೇ ನಮ್ಮ ರಾಜಕಾರಣಿಗಳು ಆ ಉಲೇಮಗಳಿಗೆ ಬೆಚ್ಚಿ ಬೆರಗಾಗೋಗವ್ರೆ. ಏನಪ್ಪ ಇದು ಮುಂದೆ ಆಗೋದು ಅಂತ. ಯಾಕೆ ಹಂಗಂದರೆ, ನಿಸಾರ್ ಅಹಮದ್ದು, ನಜೀರ್ ಅಹಮದ್ದು ಮತ್ತು ಜಬ್ಬರ್ಗೆ ಸಸ್ಪೆಂಡ್ ಆಗಿರೋದ್ರಿಂದ ಎಲ್ಲರೂ ಬಾಯಿಗೆ ಬಂದಾಗೆ ಮಾತಾಡೋಕ್ಕೆ ಈಗ ಇದ್ದಾರೆ. ಅವರು ಉಲೇಮಗಳು ಅಂದರೆ ಯಾರು? ಅವರು ನಮ್ಮಲ್ಲಿ ಸ್ವಾಮೀಜಿಗಳಿದ್ದಂಗೆ. ಅವರು ಎಲ್ಲ ಮಸೀದಿಯಲ್ಲೂ 4 ಜನ 5 ಜನ ಇರ್ತಾರೆ, ಜ್ಞಾನಿಗಳಂತೆ ಅವರು. ಜ್ಞಾನಿಗಳಿಗೆ ಯಾಕೆ ಬೇಕಾಗಿತ್ತು ರಾಜಕಾರಣ? ಜ್ಞಾನಿಗಳಿಗೆ ಯಾಕಪ್ಪ ಬೇಕು ರಾಜಕಾರಣ? ಯಾರು ಏನು ಮಾಡ್ಕೊಂಡ್ರೆ ಇವ್ರಿಗೇನು? ರಾಜ್ಯಕ್ಕೇನು ಬೇಕಾಗಿದೆಯೋ, ದೇಶಕ್ಕೇನು ಬೇಕಾಗಿದೆಯೋ, ರಾಜಕಾರಣದಿಂದ ಅನುಕೂಲ ಏನು ಬೇಕಾಗಿದೆಯೋ ಅದು ಅವ್ರು ಮಾಡ್ತಾ ಇರ್ತಾರೆ. ಜ್ಞಾನಿ ಕೆಲಸ ಏನು? ಸನ್ಯಾಸಿಗಳ ಕೆಲಸ ಏನು? ನಮ್ಮ ಸ್ವಾಮೀಜಿಗಳಾದರೆ, ನಮ್ಮ ಹಿಂದೂ ಪತ್ರಿಕೆಯವರು ಇಷ್ಟಕ್ಕೆಲ್ಲ ದಾಮ್ದು ಅಂತ ಆ ಸ್ವಾಮೀಜಿ ಹಿಂಗಂದ್ರು, ಇವ್ರು ಹಂಗಂದ್ರು, ಹಿಂಗೆ ಅಂತ ಪತ್ರಕರ್ತರು ಬಾಯಿ ಬಿಡ್ಕೊಳ್ಳೋರು. ಆದರೆ ಇವತ್ತವರೆಗೂ ಒಬ್ಬ ಪತ್ರಕರ್ತ ಆ ಉಲೇಮಗಳ ವಿರುದ್ಧ ಒಬ್ಬ ಮಾತಾಡಲಿಲ್ಲ. ಯಾಕೆ? ಉಲೇಮಗಳು ಅಂದರೆ ಏನು? ಅವರೇನು ದೇವಲೋಕದ ಕನ್ಯರ? ದೇವಲೋಕದಿಂದ ಹಂಗೆ ದಿಢೀರ್ನ ಇಳಿದ್ಬಿಟ್ಟವ್ರ? ಅಲ್ಲ ರೀ, ಕ್ವಶನ್ ಮಾಡೋದಕ್ಕೇನ್ರಿ? ಯಾರು ಬೇಕಾದರೂ ಕ್ವಶನ್ ಮಾಡ್ಬೋದು. ಕ್ವಶನ್ ಮಾಡಿ ಪತ್ರಕರ್ತಗಳು ಉಲೇಮಗಳಿಗೆ ಏನು ಕೆಲಸ, ಯಾಕೆ ಬಂದು ಮಾತಾಡ್ತಾ ಇದ್ದಾರೆ, ಏನದು ನಿಮ್ಮದು ಅಂತ ಕೇಳಬೇಕು ತಾನೆ. ಏನಿಲ್ಲ, ಏನು ಮೀಟಿಂಗ್ ಮೇಲೆ ಮೀಟಿಂಗು ಕಾಂಗ್ರೆಸ್ ಪಕ್ಷಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಎಲ್ಲ ಮೀಟಿಂಗ್ನಾಗ ಪತ್ರಕರ್ತರು ಬಾಯಿ ಮುಚ್ಕೊಂಡು ಗಪ್ ಚುಪ್ ಆಗ್ಬಿಟ್ಟವ್ರೆ ಪತ್ರಕರ್ತರು. ಏನ್ರಿ ಇದು ವಿಷಯ? ಅರ್ಥ ಆಯ್ತಾ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲೋಗ್ಬಿಟ್ರು? ಇವ್ರ ಜೊತೆ ಮಾತಾಡೋದಪ್ಪ. ನಮ್ಮ ದೇಶದ ಪ್ರಧಾನಿನೀಗ ಏನೇನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ. RSSನವ್ರು ಹಿಂಗೆ, ಅವ್ರು ಹಂಗೆ, ಅವ್ರಿಗೆ ಏನೋ ಮುಸ್ಲಿಮ್ನವ್ರಿಗೆ ಹೇಳ್ಕೊಡೋದು ಹೆಂಗೆ? ಅವರು ನಮಾಜ್ ಮಾಡ್ತಾಯಿದ್ರು, ನಮಾಜೀಗ ಬಿಟ್ಟು ಇವ್ರಿಗೆ ಸರ್ಪನಿಗ ಹೊಡೆದಾಕಿ, ಸರ್ಪ ಈಗ ಯಾವುದಪ್ಪ ಆಗಿದೆ ಹೆಂಗಂತಂದರೆ RSS ಮತ್ತು BJP ಆಗಿದೆ, ಅವ್ರನ್ನ ಹೊಡೀರಿ ಕೊಲ್ಲಿ ಹಿಂಗಂತ ಹೇಳ್ತೀರ. ಅಲ್ರಿ ಖರ್ಗೆ ಅವರೇ, ಇಲ್ಲಿ ಹೇಳ್ರಿ, ಇಲ್ಲಿ ಸಾಬ್ರಿಗೆ ಉತ್ತರ. ಸಾಬ್ರಿಗೆ ಹೇಳೋಕ್ಕಾಗಲ್ಲ ಹಾಂ ಅಲ್ವಾ? ಈಗ ಮೊನ್ನೆ ಹೇಳಿದ್ದೀರಾ ಟೆರರಿಸ್ಟ್ ಅಂತ. ಏನು ನರೇಂದ್ರ ಮೋದಿ ಟೆರರಿಸ್ಟಾ? ನಿಮ್ಮ ರಾಹುಲ್ ಗಾಂಧಿ ಯಾರು? ಇಲ್ಲ ನಿನ್ನ ಮಗ ಯಾರು? ನಿನ್ನ ಕುಟುಂಬನೇ ಪೂರ್ತ, ನಿನಗೆ ಎಲ್ಲ ಸಪೋರ್ಟ್ ಆಗಿರ್ತಕ್ಕಂಥ ಎಲ್ಲರೂ ಟೆರರಿಸ್ಟ್ ಲಿಸ್ಟಲ್ಲೇ ಇರೋದು. ಅದಲ್ಲದೆ ಅವರು ದೇಶದ್ರೋಹಿಗಳು. ಎರಡೆರಡು ಕಡೆ ಲಂಡನ್ನಲ್ಲೊಂದು ಇದನ್ನ ಇಕ್ಕೊಂಡವ್ರೆ, ಇಲ್ಲೊಂದು ಇಕ್ಕೊಂಡವ್ರೆ. ಅವ್ರು ನಿಮ್ಮ ಗುರುಗಳ ಹೆಸರು ಏನು? ರಾಹುಲ್ ವಿನ್ಸಿ ಅಲ್ರಿ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ನಿಮ್ಮ ರಾಹುಲ್ ವಿನ್ಸಿ ಹೆಸರು ನಿಮಗೆ ಗೊತ್ತಿತ್ತ ಇಲ್ವೋ ಗೊತ್ತಿಲ್ಲ, ಗೊತ್ತಿರುತ್ತೆ, ಆದರೆ ನೀವು ಹೇಳ್ಕೊಂಡಿರಲ್ಲ. ಯಾಕೆ ಅದನ್ನು ಹೇಳಿ. ನಮ್ಮ ರಾಹುಲ್ ಗಾಂಧಿ ಅವ್ರು ಹಿಂಗೆ ಮಾಡಿದ್ದಾರೆ, ಇದು ತಪ್ಪು ಅಂತ. ತಪ್ಪು ಅಂತ ಹೇಳ್ಬೇಡಿ, ಹೋಗಲಿ, ಮಾಡಿದ್ದಾರೆ ಅಂತ ಹೇಳಿ ನೋಡೋಣ, ನಿಮ್ಮ ದಮ್ಮು ತಾಕತ್ತಿದ್ರೆ. ಯಾಕೆ? ಅವ್ರು ಒಂದೇ ಸತಿ ಕಿಕ್ಔಟ್ ಮಾಡ್ತಾರಲ್ಲ. ಡೆಲ್ಲಿನಲ್ಲಿ ಹೋದ್ರೆ ಓಡ್ ಬಂದು ಕರ್ನಾಟಕ ಕೂತ್ಕೊಂಡ್ಬಿಡ್ಬೇಕಾಯ್ತದೆ ಅವರು ರಾಹುಲ್ ವಿಷಯ ಏನಾದ್ರು ಮಾತಾಡಿದ್ರೆ, ಅಲ್ವಾ? ಅದೇ ನಮ್ಮ ದೇಶದ ಪ್ರಧಾನಿನಿಗ ನೀವು ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ನಾನು ಹಂಗೆ ಹೇಳಲಿಲ್ಲ, ನಾನು ಹಿಂಗೆ ಹೇಳಿದ್ದೀನಿ. ಅವನು ಯಾರೋ ಒಬ್ಬನ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅಂತೆ, ಅವನು ಬುದ್ಧಿ ಇಲ್ಲದಿದ್ದವನು ನಿಮ್ಮನ್ನು ಸಮರ್ಥನೆ ಮಾಡ್ಕೋತಾನೆ. ಬುದ್ಧಿ ಇರೋರು ಸಮರ್ಥನೆ ಮಾಡ್ಕೋತಾರೇನ್ರಿ ಈ ಥರ ವಿಷಯಗಳನ್ನೀಗ? ಅಲ್ಲ ರೀ, ನಿಮಗೆ ನಿಜವಾಗಿ ವಯಸ್ಸಾಗಿದೆ, 82-83 ವರ್ಷ ಆಗಿದೆ. ನೀವು 82 ವರ್ಷ ಆಗಿ ಇಲ್ಲೆಲ್ಲ ಸ್ಟೇಟ್ ರಾಜಕಾರಣ ಮಾಡಿ ಹೋದವರು ಅಲ್ಲೆಲ್ಲೋ ಪ್ರೆಸಿಡೆಂಟ್ ಆಗ್ಬಿಟ್ಟೆ ಅಂತ ನಿಮ್ಗೆ ಇಷ್ಟ ಬಂದಾಗ ಬಾಯಿಗೆ ಬಂದಾಗ ಮಾಡ್ತಾ ಇದ್ದೀರಲ್ಲ. ಸೆಂಟ್ರಲಲ್ಲಿ ಏನು ಕಟ್ಟಾಕಿದ್ದೀರಪ್ಪ? ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಲ್ಲ, ಸೆಂಟ್ರಲ್ ಮಿನಿಸ್ಟ್ರಲ್ಲಿ ಏನು ಮಾಡಿಬಿಟ್ಟಿದ್ರಿ? ದೊಡ್ಡ ಸಾಧನೆ ಮಾಡಿಬಿಟ್ರಾ ಮಿನಿಸ್ಟ್ರಿಗಿರಿ ಇಟ್ಕೊಂಡು? ಇಲ್ಲ ನಿಮ್ಮೂರಿಗೆ ಏನಾದ್ರು ದೊಡ್ಡ ಕೊಡುಗೆ ಕೊಟ್ರಾ?
ಯಾವುದೋ ಒಂದು ಏನು ESI ಹಾಸ್ಪಿಟ್ಲ್ ಒಂದು ಬಿಟ್ಟರೆ ಏನೂ ಇಲ್ಲ. ಇನ್ನೇನು ಮಾಡಲಿಲ್ಲ ನೀವು. ಇನ್ನೇನು ಮಾಡಿದ್ರಿ ನೀವು? ಅರ್ಥ ಆಯ್ತಾ? ಸೆಂಟ್ರಲ್ ಮಿನಿಸ್ಟ್ರ್ ಇದ್ದಾಗ ನೀವು ಮಾಡ್ಬೋದಾಗಿತ್ತಲ್ಲ ನಿಮ್ಮ ರಾಜ್ಯಕ್ಕೆ, ನಿಮ್ಮ ಜಿಲ್ಲೆ ಕಲಬುರಗಿ ಜಿಲ್ಲೆಗೆ. ಯಾಕೆ ಮಾಡಲಿಲ್ಲ ಅವಾಗ? ಯಾಕೆ? ಏನು ತೊಡಕುಗಳಾಯಿತು ಅವಾಗ? ನಿಮ್ಮ ಮಗನಿಗೆ ಏನು ತೊಡಕು? ಈಗ ನಿಮ್ಮ ಮಗ ಅಲ್ಲಿ ಏನೋ IT-BT ಮಂತ್ರಿ ಆಗಿದ್ದಾನೆ. ಏನು ತೊಡಕಾಗಿದೆ ನಿಮ್ಮ IT-BT ಮಂತ್ರಿಗೆ? ಕೆಲಸ ಯಾಕೆ ಮಾಡಿಲ್ಲ? ಕೇಳಿದ್ದೀರಾ ನೀವು ಯಾವತ್ತಾದ್ರೂ? ಅಲ್ರಿ ಪ್ರಿಯಾಂಕ ಖರ್ಗೆಗೆ ಕೇಳಿದ್ದೀರಾ ನೀವು? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಹಾಂ? ಏನು ನಿಮ್ಮ ಇಷ್ಟಕ್ಕೆ ಬಾಯಿಗೆ ಬಂದಂಗೆ ನೀವು ಮಾತಾಡಿಕೊಂಡು ಒಂದೊಂದು ಸ್ಟೇಟ್ಗೆ ಹೋಗ್ಬಿಟ್ಟು ಒಂದೊಂದು ವಿಷಯ ಹೇಳ್ತೀರಲ್ಲ. ಕೇರಳಕ್ಕೆ ಹೋದ್ರಿ ಅಲ್ಲೊಂದು ಹೇಳ್ತೀರಾ, ಅಸ್ಸಾಂಗೆ ಹೋದ್ರಿ ಅಸ್ಸಾಮಲ್ಲಿ ಒಂದು ಹೇಳ್ತೀರಾ, ಈಗ ಇಲ್ಲಿ ಏನು ತಮಿಳ್ನಾಡಲ್ಲಿ ನೋಡಿದ್ರೆ ತಮಿಳ್ನಾಡಲ್ಲಿ ಒಂದು ಹೇಳ್ತೀರಾ. ಅಂದರೆ ಎಲ್ಲ ಊರಲ್ಲೂ ಮೋದಿ ವಿರೋಧ ಮಾಡಿಬಿಟ್ರೆ ನಿಮಗೆ ಓಟ್ ಹಾಕ್ಬಿಡ್ತಾರೆ ಜನ. ನಗಾಡ್ತಾರ್ರಿ ನಿಮಗೆ ಹುಚ್ಚ ಬೆಪ್ಪ ಇವನು ಅಂತ. ನಿಮ್ಗೆ ಓಟ್ ಬರಲ್ಲ. ಇನ್ನೂ 4 ಓಟ್ ಕಮ್ಮಿ ಆಯ್ತದೆ ನೀವು ಮಾತಾಡೋದ್ರಿಂದ. ತಮಿಳ್ನಾಡಲ್ಲೇನು ನಿಮಗೆ ಎಲ್ಲ ಪೂರ್ತ ಸ್ವೀಪ್ ಮಾಡಿಬಿಡ್ತಾರೆ ಬಿಡು. BJPಗೆ ಒಂದು ಓಟು ಕೊಡಲ್ಲ. ಎಲ್ಲ ಕಾಂಗ್ರೆಸ್ಮಯ ಆಗೋಯ್ತು ತಮಿಳ್ನಾಡು ಅಂತ ಹೇಳ್ತಾರೆ ಅಲ್ವಾ? ಇದೇನು ಆಗೋದು? ಇದೇ ಥರ ಮಾಡೋದು. ಅರ್ಥ ಆಯ್ತಾ? ಮತ್ತು ಇವರು ಆ ಉಲೇಮಗಳದ್ದು ವಿಷಯದಲ್ಲಿ ಇವರು ಏನೋ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಮಾತಾಡೋಕ್ಕಾಗಲ್ವಾ? ಯಾಕೆ? ಇವರು ರಾಜ್ಯ ಅಧ್ಯಕ್ಷ ಅಲ್ವಾ? ರಾಜ್ಯಾಧ್ಯಕ್ಷನಿಗೇನು ಬಾಯಿಗೆ ಇಡ್ಲಿ ಹಾಕೊಂಡವ್ರ? ಯಾವ ಊರು ಇಡ್ಲಿ ಹಾಕೊಂಡವ್ರ? ಕನಕಪುರ ಇಡ್ಲಿನಾ ಇಲ್ಲ ಬೆಂಗಳೂರು ಇಡ್ಲಿನಾ? ಯಾಕೆ ಮಾತಾಡ್ತಾ ಇಲ್ಲ? ನೀವು ಮಾತಾಡಬೇಡ್ರಪ್ಪ, ಏನಾಗಿದೆ ತಪ್ಪಿದ್ರೆ ನಾವು ಸರಿಪಡಿಸ್ಕೊತೀವಿ, ನೀವು ಇದಕ್ಕೆಲ್ಲ ಎಂಟ್ರಿ ಆಗಬೇಡ್ದು ಅಂತ ಹೇಳ್ಬೋದಲ್ಲ. ಅದು ಹೇಳಲ್ಲ. ಹೇಳೋಕ್ಕಾಗಲ್ಲ. ಯಾಕೆ? ಅವರು ಮುಸ್ಲಿಮರು ಅಲ್ವಾ? ನಿಮ್ಮ ಅಣ್ಣಿದ್ರು, ನಿಮ್ಮ ಬ್ರದರ್ಸ್ ವಿಷಯ ಹೆಂಗೆ ಮಾತಾಡೋಕ್ಕಾಗುತ್ತೆ ಮಿಸ್ಟರ್ DK ಶಿವಕುಮಾರ್? ಇವಾಗ ರಾಜ್ಯದ ಎಲೆಕ್ಷನ್ ಮುಗೀತಾ ಇದೆ. ಇದು ಕೊನೆಯ ಮತ್ತು ಇನ್ನೊಂದು ಅಂತ ಇದೆ, 29ಕ್ಕೇನೋ ಕೊನೆಯ ಅಂತ ಎಲೆಕ್ಷನ್ ಇದೆ ಪಶ್ಚಿಮ ಬಂಗಾಳದಲ್ಲಿ. ಈಗ ಡೆಲ್ಲಿ ಪ್ರವಾಸ ಹೊರಟಿರ್ಬೋದು DK ಶಿವಕುಮಾರ್ ಅವರು. ದಿಲ್ಲಿಗೆ ಯಾಕೆ ಹೋಗೋದು? ನನಗೆ ಯಾವಾಗ ಮುಖ್ಯಮಂತ್ರಿ ಮಾಡ್ತಾರೆ ಹೆಂಗಂತ. ಅವ್ರು ಮಾಡಲ್ಲ, ನೀವು ಮಾಡಿಸ್ಕೊಳಲ್ಲ, ಇದೇ ಆಗೋದು. ಹೋಗಿರ್ತೀಯ, ಒಂದು 3 ದಿವಸ 4 ದಿವಸ ಸುತ್ತಾಡ್ಕೊಂಡು ವಾಪಸ್ ಬರ್ತೀಯ. ಬಂದು ಇಲ್ಲಿ ಸಪ್ಪಮೊರೆ ಹಾಕ್ಕೊಂಡು ಮುಖನಿಗೆ ಇಡ್ಲಿ ತಿಂದವರು ಮಾಡ್ಕೊಳ್ತಾರಲ್ಲ, ಹಂಗೆ ಇಡ್ಲಿ ಓವರಾಗಿ ತಿಂದ್ಬಿಟ್ರೆ ಆಯ್ತದಲ್ಲ, ಹಂಗಾಗಿರುತ್ತೆ ಮುಖ. ಬೋಪ್ ಅಂದ್ಕೊಂಡು ಓಡಾಡ್ತಾ ಇರ್ತೀಯ. ನಂದೇ ಎಲ್ಲನೂ ಅಂತೀಯ, ಆದರೆ ಏನೂ ಇಲ್ಲ ನಿಂದು. ನಿನ್ನ ಹೆಸರಿಗೆ ಅಂತ ಏನಾರು ಒಂದು ಬರೆದವ್ರು ಅವರು. ಯಾರು? ರಾಹುಲ್ ಗಾಂಧಿ ಇನ್ನೊಂದು ಸತಿ ತಲೆ ಸವರ್ಬಿಟ್ಟು ಕಳಿಸ್ತಾರೆ. ಇನ್ನೂ ಒಂದು ಇದಿದೆ, ಯಾವುದೋ 29ನೇ ತಾರೀಕಿಗೆ ಒಂದು ಎಲೆಕ್ಷನ್ ಇದೆ, ಅದು ಮುಗೀಲಿ, ಅಲ್ಲಿದು ಎಲ್ಲ ಲೀಸ್ಟ್ ಬರಲಿ. ಅಲ್ಲಿ ಪೂರ್ತ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ಮಯ ಆಗ್ಬಿಟ್ಟಿದೆಯಂತೆ. ಎಲ್ಲರೂ ಪೂರ್ತ ಕಾಂಗ್ರೆಸ್ ಅಂತ ಇದ್ರಂತೆ. ಈ ಸತಿ ಏನು 100-120 ಸೀಟು ಕಾಂಗ್ರೆಸ್ಸೇ ಗೆಲ್ಲುತ್ತೆ ಹೆಂಗಂತ ಹೇಳ್ತಾ ಇದ್ದಾರಪ್ಪ ನಮ್ಮ DK ಶಿವಕುಮಾರ್ ಅವರೇ. ನಿಮ್ಮ ಅಸ್ಸಾಮಲ್ಲಿ ಎಷ್ಟು ಸೀಟ್ ಸಿಗುತ್ತೆ ಅಂತ ಹೇಳಿದ್ರು. ಇದು ಹೆಂಗೆ ಪಟ್ಟಿ ತಗೊಂಬರ್ತೀರಾ? ಪಟ್ಟಿ ತಂದಿಲ್ವ? ತರಬೇಕಾ? ಯಾವಾಗ ತರ್ತೀರಾ? ಎಲ್ಲ ತಂದುಬಿಟ್ಟಿದ್ದೀರಾ? ಇವಾಗೆಲ್ಲ ಅದನ್ನೇ ವರದಿ ಒಪ್ಸಕ್ಕೆ ಹೋಗ್ತಾ ಇದ್ದೀರಾ? ಏನು ನಿಮ್ಗೇನು ಫ್ಯಾಕ್ಸಲ್ಲೇ ಬಂದ್ಬಿಡುತ್ತಲ್ವಾ ವರದಿ? ಫ್ಯಾಕ್ಸಲ್ಲಿ ಇಸ್ಕೊಟ್ರು ಹಿಂಗೆ ಕೊಟ್ಬಿಟ್ಟು ಬರೋದು. ಆದರೆ ನಿಮ್ಮನ್ನು ಭೇಟಿ ಆಗಲ್ಲ ಅವರು. ನೀವು ಎಲ್ಲ ಯಾರ್ದೋ 3ನೇವನು ಕೊಟ್ಬಿಟ್ಟು ಬರಬೇಕು. ಯಾರು? ಅವರಲ್ಲ 3ನೇವರು ಅಂತಂದರೆ ಏನೋ ಎಂಥದ್ದು ಅವರು, ಸುರ್ಜೇವಾಲ ಮತ್ತು ಇನ್ನೊಬ್ರು ಯಾರೋ ಇವರು ಕೇರಳದವರು. ಅವ್ರು ಕೊಟ್ಬಿಟ್ಟು ನಿಮ್ಗೆ ಬರ್ತಾ ಇರೋದು ಅಷ್ಟೇ. ಅದಕ್ಕೆ ಯಾಕಪ್ಪ ನೀನು ಇಷ್ಟೊಂದು ಕಷ್ಟ ಬಿದ್ದು ಈಗ ಹೊಸ ಅದೇನೋ ಚಾರ್ಟೆಡ್ ಫ್ಲೈಟ್ ತೊಗೊಂಡೋಯ್ತಾ ಇದ್ದೀರಾ? ಏನೋ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಮಾಡಿಬಿಡ್ತಾರೆ, ನಮ್ಮ ಸಿದ್ದರಾಮಯ್ಯನಿಗೆ ಇಳಿಸ್ಬಿಡ್ತಾರೆ ಇನ್ನೊಂದು 3 ದಿವಸದಲ್ಲಿ ಹಿಂಗೆ ಅಂದ್ಕೊಂಡು ಹೋಯ್ತಾ ಇದ್ದೀರಾ. 3 ದಿವಸಕ್ಕೂ ಇಳಿಸಲ್ಲ, 30 ದಿವಸಕ್ಕೂ ಇಳಿಸಲ್ಲ. ನಿಂಗೆ ಬೇಕು ಅಂದರೆ ನಿಂಗೆ ಹೊಟ್ಟೆ ಉರ್ಸೋದಂತೂ ಬಿಡಲ್ಲ ಅವರು. ಹೊಟ್ಟೆ ಉರ್ಸೆ ನಿಂಗೆ ಚೆನ್ನಾಗಿ ಇದಾಯಿತು. ಹಂಗೆ 3 ವರ್ಷ ತುಂಬೋಯ್ತು ಹಂಗೂ ಹಿಂಗೂ ಹೇಳ್ಕೊಂಡು. ಯಾರ್ದು? ಸಿದ್ದರಾಮಯ್ಯಂದು. ದೇವರಾಜ್ ಅರಸೋದನ್ನು ದಾಖಲೆ ಮುರಿದುಬಿಟ್ಟು ಅದಕ್ಕಿಂತ ಮೇಲೆ ಹೊರಟೋದ್ರು. ಇನ್ಯಾರು ಮಾಡ್ಲಂಗೆ ಇಲ್ಲ, ಈ ದಾಖಲೆನಿಗೆ ಯಾರು ಮುರಿಯಂಗೇ ಇಲ್ಲ, ಹಂಗಾಗೋಯ್ತು ಇನ್ನು. ಇಷ್ಟೊಂದು ಕಾರ್ಯಕ್ರಮಗಳು ಮಾಡವ್ರೆ ರಾಜ್ಯದಲ್ಲೆಲ್ಲ. ಇನ್ನು ಏನು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕಾಂಗ್ರೆಸ್ಸೇ ಪೂರ್ತಿ ನೆಕ್ಸ್ಟ್ 28ಕ್ಕೆ ಒಂದು BJP ಇಲ್ಲ, ವಾಸೌಟು BJP.
ಒಬ್ಬರು ಗೆಲ್ಲಲ್ಲ ಬಿ ಜೆ ಪಿಯವರು, ಎಲ್ಲ 224 ಕಾಂಗ್ರೆಸ್ಸೇ ಗೆಲ್ಲೋದು. ಆ ಥರ ಸಿದ್ದರಾಮಯ್ಯನವರ ಕೆಲಸ ಕಾರ್ಯಕ್ರಮಗಳು ನಡೆದಿರೋದು. ಈಗ ಉಲೇಮಗಳು ಮಾತಾಡ್ತಾ ಇದ್ರೆ ಉಲೇಮಗಳಿಗೆ ಏನು ಉತ್ತರ ಕೊಡೋಕ್ಕಾಗದೆ ಕೂತಿದ್ದೀರಾ? ಕದ್ದು ಮುಚ್ಚಿ ಎಲ್ಲಿ ಕೂತಿದ್ದೀರಾ ಸಿದ್ದರಾಮಯ್ಯವರು? ಉಲೇಮಗಳಿಗೆ ಒಂದು ಮಾತು ಹೇಳ್ಬೇಡಿ, ಯಾಕೆಂದರೆ ನಿಮ್ಮ ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ನೀವು ಉಲೇಮ ಆಗಬೇಕಲ್ವಾ? ಹೋಗಿ ಹೇಳಿ ಹಂಗಂತ. ಯಾಕಪ್ಪ ನಾನು ನಿನ್ನ ಮುಂದಿನ ಜನ್ಮದಲ್ಲಿ ನಾನು ಬರ್ತೀನಿ ಹಿಂಗಂತ ಹೇಳ್ಬೇಡ್ರೆ ಒಂದು ವೇಳೆ ಅವರು ತಾಮಸ ಆಗ್ತಾಯಿದ್ರೆ ಏನು. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ವಿಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.